ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಳೆ ಮನೆ ಶೆಫ್. ಇವತ್ತು ನಾವು ಸಿಂಪಲ್ಲಾಗಿ ಮನೇಲೇ ಹೇಗೆ ಚಿಕನ್ ಬಿರಿಯಾನಿ ಮಾಡೋದು ಅಂತ ನೋಡ್ಕೊಂಬರೋಣ. ಸಿಂಪಲ್ಲಾಗಿ ಪಟ್ ಅಂತ ಮಾಡ್ಬೋದು, ದಿಢೀರ್ ಅಂತ ಟೇಸ್ಟಿಯಾಗೂ ಇರುತ್ತೆ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಲಿಸ್ಟ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಏನೇನು ಮಸಾಲ ಪುಡಿ ಅಂತಂದರೆ ಒಂದು 4 ಮಸಾಲ ಯೂಸ್ ಮಾಡಿದ್ದೀವಿ ಅಷ್ಟೇ. ನಾವೇನು ಜಾಸ್ತಿ ಮಸಾಲಾನು ಯೂಸ್ ಮಾಡಿಲ್ಲ. ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀವಿ. ಕುಕ್ಕರ್ ಬಿಸಿ ಮಾಡಿಕೊಂಡು 1 ಕಪ್ಪಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಏನಕ್ಕಂದರೆ ನಾವು ಮನೇಲೇ ಕೊಬ್ಬರಿ ಎಣ್ಣೆನ ಬಿಡಿಸ್ತೀವಿ. ಅದರಿಂದ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಹೆಲ್ತಿಗೂ ಒಳ್ಳೆಯದು ಕೊಬ್ಬರಿ ಎಣ್ಣೆ ಬಿಡಿಸಿ ಹಾಕೊಂಡ್ರೆ. ಅದಾದಮೇಲೆ ಸ್ಪೈಸಸ್ ಏನಿತ್ತು ಅದು ಆ್ಯಡ್ ಮಾಡ್ಕೊಳ್ಳೋಣ. ಒಂದು 3 ಏಲಕ್ಕಿ ಹಾಕೊಳ್ಳಿ, ಒಂದು 2-3 ಅನಾನಸ್ ಮೊಗ್ಗು ಹಾಕೊಳ್ಳಿ, ಆಮೇಲೆ ಒಂದು 2 ಏಲಕ್ಕಿ ಹಾಕೊಳ್ಳಿ. ಸಾಕು, 2 ಏಲಕ್ಕಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಒಂದು 4 ಲವಂಗ ಹಾಕ್ಕೊಳ್ಳೋಣ. ಲವಂಗನೂ ಜಾಸ್ತಿ ಹಾಕೋದು ಬೇಡ, ಒಂದು 4 ಸಾಕು. ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಒಂದು 20 ಮೆಣಸು ಹಾಕಿದ್ದೀನಿ ಇಲ್ಲಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ, ಅಥವಾ ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ಇಲ್ಲ 4 ಈರುಳ್ಳಿ ಇಟ್ಕೊಂಡಿದ್ದೀನಿ ಹೆಚ್ಚಿ. ಅದನ್ನ ಸ್ವಲ್ಪ ಎಣ್ಣೆಲಿ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬ್ರೌನಿಷ್ ಬರೋಷ್ಟು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಒಂದು 3 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. 3 ಟೊಮೊಟೊನೂ ಜಾಸ್ತಿ ಬಡಿಸ್ಬೇಡ, ಈರುಳ್ಳಿ ಬೇಯಿಸಿದಷ್ಟು ಬಡಿಸೋದು ಬೇಡ, ಒಂದು ಸ್ವಲ್ಪ ಲೈಟಾಗಿ ಬೇಯಿಸಿದ್ರೆ ಸಾಕು. ಈರುಳ್ಳಿ ಜೊತೆನೇ ನಾನು ಇನ್ನೊಂದು 4 ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಬಾಡಿಸಿ. ಅದಾದಮೇಲೆ ಸ್ವಲ್ಪ ಪುದೀನಾನ ಕಟ್ ಮಾಡಿ ಇಟ್ಟಿದ್ದೀನಿ. ಪುದೀನ ಜೊತೆ ನೀವು ಬೇಕಾದ್ರೆ ಮೆಂತ್ಯನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಎಣ್ಣೆಲಿ ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಳ್ಳಿ, ಪುದೀನದು ಎಲ್ಲ ಫ್ಲೇವರೆಲ್ಲ ಎಣ್ಣೆಗೆ ಬಿಟ್ಕೊಳ್ಳಿ. ಎಣ್ಣೆಗೆ ಸ್ವಲ್ಪ ಬಿಟ್ಟಾದಮೇಲೆ ಅದು ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಹಾಗೆ ಒಳ್ಳೆ ಮಿಕ್ಸ್ ಕೊಡಿ. ಮಸಾಲೆ ಜೊತೆ ಎಲ್ಲ ಇಟ್ಕೊಬೇಕು ಅದು. ಅದಾದಮೇಲೆ ಒಂದು 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸಿದ್ದೀನಿ ಇಲ್ಲಿ ನಾನು. ನೀವು ಬೇಕಾದ್ರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾನೂ ಯೂಸ್ ಮಾಡ್ಬೋದು. ಮೊದಲೇ ಎಣ್ಣೆಗೆ ಹಾಕ್ಬಿಟ್ರೆ ತಲೆ ಹಿಡ್ಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದೀನಿ. ಅದಾದಮೇಲೆ ಮಸಾಲೆಗಳು ಹಾಕೊಳ್ಳೋಣ. ಈಗ ಒಂದು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ, 1 ಸ್ಪೂನ್ ಧನಿಯಾ ಪುಡಿ, ಒಂದು 2 ಸ್ಪೂನು ಗರಂ ಮಸಾಲ, ಒಂದು ಚೂರು ಅರಿಶಿನ ಹಾಕಿ ಸಾಕು. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡಿ, ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಹೀಗೆ ಮಿಕ್ಸ್ ಮಾಡಿ ಎಣ್ಣೆ ಬಿಡ್ಕೊತು. ಇವಾಗ ಎಣ್ಣೆ ಬಿಟ್ಟ ಮೇಲೆ ಒಂದು ಅರ್ಧ ಬೌಲ್ ಮೊಸರು ತೊಗೊಂಡಿದ್ವಲ್ಲ, ಮೊಸರು ಹಾಕೊಳ್ಳೋಣ. ಮೊಸರು ಹಾಕಿದ್ರೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲೊಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲ ಎಲ್ಲ ಚಿಕನಿಗೆ ಹಿಡಿಬೇಕು, ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇಲ್ಲೊಂದು 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ತೊಗೋತಿದ್ದೀನಿ ನಾನು. ಅಕ್ಕಿನ ನೀಟಾಗಿ ತೊಳ್ಕೊಂಡು ಆಗಲೇ ಸ್ವಲ್ಪ ನೆನೆಯೋಕೆ ಇಟ್ಟಿದ್ದೆ, ಸ್ವಲ್ಪ ನೆಂದಿದೆ. ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಹಾಕ್ಬಿಟ್ಟು ಅಕ್ಕಿನ ನೀಟಾಗಿ ಮಿಕ್ಸ್ ಕೊಡಿ ಎಲ್ಲ ಕಡೆ. ಮಸಾಲ ಎಲ್ಲ ನೀಟಾಗಿ ಅಕ್ಕಿಗೆ ಚಿಕನ್ಗೆಲ್ಲ ಹಿಡಿಬೇಕು. ಇವಾಗ ಸ್ವಲ್ಪ ಒಂದು ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ, ಇವಾಗ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಂದರೆ 4 ಗ್ಲಾಸ್ ನೀರು ಹಾಕೊಳ್ಳಿ. ಅಕ್ಕಿ ತೊಗೊಂಡಿದ್ದು ಲೋಟದಲ್ಲೇ ಅಳತೆ ಮಾಡಿ ಹಾಕ್ಕೊಂಡ್ರೆ ಅಳತೆ ಕರೆಕ್ಟಾಗಿ ಉಡಿಯಾಗಿ ಬರುತ್ತೆ ಅಕ್ಕಿ ಬಿರಿಯಾನಿ. ಇಲ್ಲಾಂದರೆ ಸ್ವಲ್ಪ ನೀರು ಜಾಸ್ತಿ ಆಗೋದು, ಹಂಗೆ ಆಗ್ಬಿಡುತ್ತೆ. ನೋಡ್ಕೊಂಡು ನೀರು ಹಾಕಿ. ಅದಾದಮೇಲೆ 1 ಪಕ್ಲ ನಿಂಬೆಹಣ್ಣು ತೊಗೋತಿದ್ದೀನಿ. ನಿಂಬೆಹಣ್ಣು ನೀಟಾಗಿ ರಸ ಎಲ್ಲ ಕಡೆ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಡಿ. ನೋಡಿ, ಇವಾಗ ಹಿಂಗೆ ಮಿಕ್ಸ್ ಮಾಡ್ತಿದ್ದೀನಿ. ನೀಟಾಗಿ ನಿಂಬೆಹಣ್ಣು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಇಟ್ಕೊಂಡಿದ್ದೆ ಲಾಸ್ಟಿಗೆ ಹಾಕೋಣ ಅಂತ. ಸಾಂಬಾರು ಸೊಪ್ಪು ಮತ್ತು ಪುದೀನ ಹಾಕಿ ಲಾಸ್ಟಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ನೋಡ್ಕೊಳ್ಳಿ. ಇವಾಗ ನೋಡಿ, 2 ವಿಷಲ್ ಬಂದಿದೆ, ಚೆನ್ನಾಗಾಗಿದೆ ಬಿರಿಯಾನಿ. ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಕೊಟ್ಕೊಳ್ಳಿ. ನೀಟಾಗಿ ಎಲ್ಲ ಮಸಾಲ ಮೇಲೆ ಕೆಳಗೆ ಆಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗೂ ಬಂದಿದೆ. ನಾನು ಅಂದ್ಕೊಂಡಂಗೆ ಬಂದಿದೆ ಬಿರಿಯಾನಿ. ಇವಾಗ ಪ್ಲೇಟಿಗೆ ಹಾಕ್ಕೊಂಡು ಬಿರಿಯಾನಿ ತಿಂದರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ.